ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸೀತಮ್ಮ, ಸತ್ಯ 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 ಏ ಹುಡುಗಿ, ನೋಡ್ ಹುಡುಗಿ, ಏ ಹುಡುಗಿ, ಸತ್ಯ 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 ಎಷ್ಟು ದೊಡ್ಡ ಗಾಯ ಆಗಿದೆ. ಸೀತಮ್ಮ, ನೀವು ನನ್ನನ್ನು ಸತ್ಯ ಅಂತ ಕರೆದ್ರ? ಸತ್ಯ 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 ಅಕ್ಕ ಸತ್ಯ. ನೋಡು, ಇನ್ನು ನನಗೆ ಪೇಷನ್ಸ್ ಇಲ್ಲ. ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ನಾನು ಕಾಲಿಟ್ರೆ ಅದು ನಿನ್ನ ಮ್ಯಾನ್ಷನ್ಗೆ. ಓ, ಅಂದರೆ ನಿನಗೆ ನನಗಿಂತ ಆ ಮ್ಯಾನ್ಷನ್ನೇ ದೊಡ್ಡದಾಗೋಯ್ತಾ? ನೀನು ಪ್ರೀತಿಸಿದ್ದು ನನ್ನನ್ನಲ್ಲ, ನನ್ನ ಆಸ್ತಿನ, ಆ ಬಂಗ್ಲೆನ. ಇಲ್ಲವಲ್ಲ, ನಾನು ನಿನ್ನ ಮೇಲಿನ ಪ್ರೀತಿಗೆ ಇಷ್ಟೆಲ್ಲ ಮಾಡಿದ್ದು. ಆದರೆ ಎಲ್ಲ ಹೆಣ್ಮಕ್ಳಿಗೂ ಅವಳು ಮದುವೆ ಆದಮೇಲೆ ಅವಳು ಗಂಡನ ಮನೇಲಿ ಬಾಳಿ ಬದುಕಬೇಕು ಅಂತ ಆಸೆ ಇರುತ್ತಲ್ವಾ? ನನಗೂ ಅದೇ ಥರ ಆಸೆ ಬಾಲ. ನೋಡು, ನನಗೆ ನಿಮ್ಮ ಅಪ್ಪ ಅಮ್ಮನ ಜೊತೆ ಇರಬೇಕು ಅಂತ ಆಸೆ. ಅವ್ರ ಸೇವೆ ಮಾಡ್ಬೇಕು ನಾನು. ಬಲೆ ಆಡ್ತಾವಳೆ ದೌರಾಣಿ. ಏನು ಯೋಚನೆ ಮಾಡ್ತಿದ್ಯಾ? ನನಗೆ ನನ್ನ ಮೇಲೆ ಡೌಟಾ? ನನ್ನ ಪ್ರೀತಿ ಮೇಲೆ ಅನುಮಾನ ಪಡ್ತಿದ್ಯಾ? ಬೇಬಿ, ನಿನ್ನ ಪ್ರೀತಿ ನಿಷ್ಕಲ್ಮಶವಾದದ್ದು, ಅದ್ರ ಮೇಲೆ ನನಗೇನೂ ಸಂಶಯ ಇಲ್ಲ. ಆದರೆ ಬೇಬಿ, ನೀನು ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಬೇಕಲ್ವಾ? ಬಾಲ ಯಾಕೆ ಸುಳ್ಳು ಹೇಳಿರ್ಬೋದು ಅಂತ ಯೋಚನೆ ಮಾಡಬೇಕಲ್ವಾ? ಅಂದರೆ ನಾನು ಯಾಕೆ ಸುಳ್ಳು ಹೇಳಿರ್ಬೋದು ಹೇಳು? ಗೊತ್ತಿಲ್ಲ. ನಾವು ವಾಪಸ್ ಹಳ್ಳಿಗೆ ಹೋಗೋದಕ್ಕೆ, ನಮ್ಮ ಅಪ್ಪನ ಒಪ್ಪಿಗೆ ತಗೊಳ್ಳೋದಕ್ಕೆ, ತಾತನ ಮನ್ಸು ಗೆಲ್ಲೋದಕ್ಕೆ. ವಾಟ್? ಹಳ್ಳಿಗ? ಇಲ್ಲ, ಚಾನ್ಸೇ ಇಲ್ಲ. ನಾನು ಬರಲ್ಲ. ಹಿಂಗಂದ್ರೆ ಹೆಂಗೆ ಬೇಬಿ? ನಾವು ಗೆಲ್ಲಬೇಕಾಗಿರೋದು ಅಲ್ಲಿ, ಇಲ್ಲಲ್ಲ. ನೋಡು, ಇಲ್ಲಿ ಕೂತ್ರೆ ಕೆಲಸ ಆಗಲ್ಲ. ಮನೇಲಿ ಕಳ್ಕೊಂಡಿರೋ ಸೂಜಿನ ಹೊರಗಡೆ ಎಲ್ಲ ಹುಡುಕಿದ್ರೆ ಸಿಗುತ್ತಾ? ಇಲ್ಲೇ ಮನೇಲಿ ಹುಡುಕ್ಬೇಕಲ್ವಾ? ನಾನು ಸತ್ರು ಸರಿ, ಆ ಹಳ್ಳಿಗೆ ಮಾತ್ರ ಬರಲ್ಲ. ಹಾಗಾದ್ರೆ ಅಪ್ಪನ ಮನ್ಸನ್ನು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಬೇಬಿ. ನೋಡು, ನಿನ್ನ ಕಷ್ಟ ನನಗೂ ಅರ್ಥ ಆಗುತ್ತೆ. ಹಾಗಂತ
ಎಷ್ಟು ದಿನ ಅಂತ ಕಾಂಪ್ರಮೈಸ್ ಮಾಡ್ಕೊಂಡು ಬದುಕಲಿ ಹೇಳೋ? ನೋಡು, ನೀನು ವರಿ ಮಾಡಬೇಡ. ನಾವು ಹಳ್ಳಿಗೆ ಹೋಗೋದೇ ಬೇಡ. ನೋಡು, ನಾನು ಯಾವುದಕ್ಕೂ ಹೆದರಲ್ಲ. ನೀನು ನನ್ನ ಜೊತೆಗಿದ್ರೆ ಅದೇ ನನಗೆ ಧೈರ್ಯ. ನಾಳೆ ಬೆಳಿಗ್ಗೆನೆ ನಿಮ್ಮಪ್ಪ ಇರೋ ಜಾಗಕ್ಕೆ ಹೋಗೋಣ. ನಿಮ್ಮಪ್ಪನ ಹತ್ರ ಮಾತಾಡೋಣ. ಧೈರ್ಯವಾಗಿರೋ, ನಾನಿದ್ದೀನಿ. ಅದಕ್ಕೇನಾಗುತ್ತೋ ನೋಡೇ ಬಿಡೋಣ. ಡಾಕ್ಟರ್, ಏನಾಗಿದೆ ಇವ್ರಿಗೆ? ಏನೂ ಆಗಿಲ್ಲ ಅಲ್ವಾ? ಬರೀ ಸ್ಕಿನ್ ಬರ್ನ್ ಆಗಿರ್ಬೇಕಲ್ವಾ? ಬರ್ನ್ ಆಗಿರೋ ಕಡೆ ತಿರ್ಗಾ ಸ್ಕಿನ್ ಬರುತ್ತಲ್ವಾ? ಬರೋಕ್ಕೆ ಎಷ್ಟು ಟೈಮ್ ಆಗ್ಬೋದು ಡಾಕ್ಟರ್? ಅಲ್ಲಿವರೆಗೂ ಇವಳು ಆರಾಮಾಗಿ ಓಡಾಡ್ಕೊಂಡಿರ್ಬೋದಲ್ವಾ? ಜೀ ಅಮೂಲ್ ಬೇಬಿ, ಏಟಾಗಿರೋದು ಕೈಗೆ ಕಾಲ್ಗಲ್ಲ, ಓಡಾಡೋದಕ್ಕೆ ಏನು ಪ್ರಾಬ್ಲಮ್ಮು? ಸುಮ್ಮನೆ ಸತ್ಯ, ನಿಂಗೆ ಇದೆಲ್ಲ ಗೊತ್ತಾಗಲ್ಲ. ಗೊತ್ತಾಗಿದ್ರೆ ಈ ಥರ ಎಡ್ವರ್ಟ್ ಮಾಡ್ಕೋತಾ ಇದೆಯಾ? ದೊಡ್ಡ ಎಡ್ವರ್ಟ್ ಪಾರ್ಟಿ ನೀನು. ಡಾಕ್ಟ್ರೇ, ಇವಳು ಬಿಟ್ರೆ ಏನೇನೋ ಮಾತಾಡ್ತಾಳೆ. ನೀವು ಹೇಳಿ, ಏನು ಮಾಡ್ಬೇಕು ಇವಾಗ? ಯಾವಾಗ ಗುಣ ಆಗ್ತಾಳೆ ಇವಳು? ಡಾಕ್ಟರ್, ಇವಳು ಗಾಯದ ಜೊತೆ ಇವಳು ತಲೆನೂ ಸರಿ ಹೋಗೋ ಥರ ಔಷಧಿ ಇದ್ರೆ ಹೇಳಿ, ಅವಾಗಾದ್ರೂ ಯೂಸ್ ಆಗುತ್ತೆ. ಬೇಡ ಅಮೂಲ್ ಬೇಬಿ, ಸುಮ್ಮನೆ ನನ್ನನ್ನು ರೇಗಿಸ್ಬೇಡ. ನಿಮ್ಮಿಬ್ಬರ ಜಗಳನ ನಾನು ಹೋದ್ಮೇಲೆ ಇಟ್ಕೊಡಿ. ಮಿಸ್ಟರ್ ಕಾರ್ತಿಕ್, ನೀವು ಇಷ್ಟೊಂದೆಲ್ಲ ಗಾಬರಿ ಪಡೋವಂಥದ್ದು ಏನಿಲ್ಲ. ಪಟಾಕಿಗೆ ಸುಟ್ಟಿರೋ ಗಾಯ ಈ ಸೀಸನಲ್ಲಿ ಇದೆಲ್ಲ ತುಂಬ ಕಾಮನ್. ತುಂಬ ಡೀಪಾಗಿ ಸುಟ್ಟಿದ್ದಿದ್ರೆ ಚಿಂತೆ ಮಾಡಬೇಕಾಗಿತ್ತು. ಫಾರ್ಚುನೇಟ್ಲಿ ಆ ಥರ ಏನೂ ಆಗಿಲ್ಲ. ಸೊ ಇವಾಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಏನೂ ಪ್ರಾಬ್ಲಮ್ ಇಲ್ಲ. ಆಯಿಂಟ್ಮೆಂಟ್ ಹಾಕಿದ್ದೀನಿ, ಅದು ಒಣಗಿದ ಮೇಲೆ ಕವರ್ ಮಾಡೋಕ್ಕೆ ಬ್ಯಾಂಡೇಜ್ ಹಾಕಿ. ಬ್ಯಾಂಡೇಜ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಆಯಿಂಟ್ಮೆಂಟ್ ಕೊಡ್ತೀನಿ, ಅದನ್ನು ಹಚ್ಚಿ. ಓಕೆ ಡಾಕ್ಟರ್. ಬೇರೆ ಇನ್ಫೆಕ್ಷನ್ ಆಗಬಾರ್ದು ಅಂತ ಒಂದು ಇಂಜೆಕ್ಷನ್ ಕೊಡ್ತೀನಿ. ಇಂಜೆಕ್ಷನಾ? ಹ್ಞೂ, ಇಂಜೆಕ್ಷನ್ನೇ. ನೀನು ಸರಿ ಹೋಗೋದು ಬೇಡವಾ? ಕೊಡಿ ಡಾಕ್ಟರ್. ಬೇಡ. ಯಾಕಮ್ಮ ಹಿಂಗೆ ಕಿರ್ಚ್ಕೊಂಡೆ? ಚಿಕ್ಕ ಇಂಜೆಕ್ಷನ್ಗೆ ಹೀಗೆ ಹೆದರ್ಕೊಳ್ಳೋದ? ಅಯ್ಯೋ, ಇವಳು ಹುಲಿ ಸಿಂಹ ಚಿರತೆಗೆ ಎದುರ್ಕೊಳ್ಳಲ್ಲ ಡಾಕ್ಟರ್. ಇವಳು ಇಂಜೆಕ್ಷನ್ ಎದುರ್ಕೊತಾಳ? ಸೋ ಸಿಲಿ. ಅಮೂಲ್ ಬೇಬಿ, ಬೇಡ ನೋಡು. ಡಾಕ್ಟ್ರೆ, ಬೇಕಾದ್ರೆ 4 ಮಾತ್ರೆ ಎಕ್ಸ್ಟ್ರಾ ಕೊಡಿ, ಆದ್ರೆ ಇಂಜೆಕ್ಷನ್ ಮಾತ್ರ ಬೇಡ ಪ್ಲೀಸ್. ಇಂಜೆಕ್ಷನ್ ಕೊಡಲೇಬೇಕಾ ಡಾಕ್ಟರ್? ಅಷ್ಟೊಂದು ಹೆದರ್ಕೋತಾ ಇದ್ದಾಳೆ. 4 ಮಾತ್ರೆ ತಿಂದೆ ವಾಸಿ ಆಗಲ್ವಾ? ಬೇಡ, ಗಾಯ ಬೇಗ ವಾಸಿ ಆಗುತ್ತೆ ಅಂದರೆ ಇಂಜೆಕ್ಷನ್ ಕೊಡಿ, ಪರವಾಗಿಲ್ಲ. ಅಮೂಲ್ ಬೇಬಿ, ನನ್ಗೆ ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ಡಾಕ್ಟರ್ಗಿಂತ ಜಾಸ್ತಿ ಇಂಜೆಕ್ಷನ್ ಕೊಡ್ಸೋದಕ್ಕೆ ನಿನ್ಗೆ ಇಂಟ್ರೆಸ್ಟ್ ಇರೋ ಹಾಗಿದೆ. ಡಾಕ್ಟರ್ ಪ್ಲೀಸ್, ನಂಗೆ ಇಂಜೆಕ್ಷನ್ ಮಾತ್ರ ಬೇಡ. ಅಲ್ಲ, ಬೇಡ ಅನ್ಬಾರ್ದಮ್ಮ. ಮುಂದೆ ಕಾಂಪ್ಲಿಕೇಶನ್ಸ್ ಆಗಬಾರ್ದು ಅಂದರೆ ಇಂಜೆಕ್ಷನ್ ತಗೊಳ್ಳೇಬೇಕು. ಸತ್ಯ, ಹಾಗೆಲ್ಲ ಹಠ ಮಾಡಬಾರ್ದು. ಈ ಇಂಜೆಕ್ಷನ್ ಎಲ್ಲ ನಿನಗೆ ಯಾವ ಲೆಕ್ಕ?
ನೀನು ಯಾರು? ನಿಮ್ಮ ಏರಿಯಾದಲ್ಲಿ ನೀನು ಹೇಗಿದ್ದೆ? ಎಂತೆಂಥವ್ರು ನೀನು ಚೆಚ್ಚಿ ಬಿಸಾಕ್ಬಿಟ್ಟಿದ್ಯಾ. ನೀನು ಯಾವತ್ತಾದ್ರೂ ಯಾರಿಗಾದ್ರೂ ಏನಕ್ಕಾದ್ರೂ ಹೆದರ್ಕೊಂಡಿದ್ದು ಹಿಸ್ಟ್ರಿಲೇ ಇದೆಯಾ? ನಿಮ್ಮ ಏರಿಯಾ ಹೀರೋ ನೀನು. ನನಗಷ್ಟೇ ನೀನು ಅಷ್ಟಕ್ಕೂ ಜಾಣ ಮರಿ ನೀನು, ಸಖಿ ಬಾರ್ಯ. ನೀನು ಅಂದ್ರೆ ನನಗೆ ಪ್ರಾಣ. ಏಕಾಂಗಿಯಾದ ನಿನ ಕೋಣೆಯಲ್ಲಿ ನಾನಾಗಬೇಕು ನಿಲುಗನ್ನಡಿ, ಅಥವಾ ನೀ ಬಂದು ರುಚಿ ನೋಡಿ ನೋಡಿ ಚೌಕಾಶಿ ಮಾಡೋ ಸಿಹಿ ಅಂಗಡಿ. ನಿಜವಾಗ್ಲೂ ಮಾಮೂಲು ಬೇಬಿ, ನಾನು ಅಂದ್ರೆ ನಿನಗೆ ಪ್ರಾಣನ. ನಿಜವಾಗ್ಲೂ ಸತ್ಯ, ನೀನು ಅಂದ್ರೆ ನನಗೆ ಪ್ರಾಣ. ಸರಿಸಲೆ ಹೇಳು, ಪಠ್ಯೇತರ ಚಟುವಟಿಕೆಯು ಇನ್ನೇನಿಲ್ಲ. ಇಂಜೆಕ್ಷನ್ ಕೊಟ್ಟಾಯ್ತು. ಅಮ್ಮ, ಏ ಬಾಬಯ್ಯ, ಯಾಕೊಳೆ ಹಂಡು ಸುಟ್ಟು ಬೆಕ್ಕಂತಾರ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದೆಯಾ? ಅಂಥದ್ದೇನಾಯ್ತಪ್ಪ ಈಗ? ಓ, ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೋ. ತಲೆ ಕೆಟ್ಟೋಗ್ಬಿಟ್ಟಿದೆ. ದಿವ್ಯಾ ನೋಡಿದ್ರೆ ಹಠ ಮಾಡ್ತಾ ಇದ್ದಾಳೆ, ನಮ್ಮ ಅಪ್ಪನ ಹತ್ರ ಕರ್ಕೊಂಡು ಹೋಗು ಅಂತ. ಅಪ್ಪನ ಹತ್ರನ? ಯಾಕೋ ಮ್ಯಾಟ್ರು ಸೀರಿಯಸ್ ಆಗೋ ಥರ ಐತೆ? ಲೋ ಚೋಟ, ನಾನು ಇಷ್ಟು ದಿನ ಮಾಡಿದ ನಾಟಕ ಎಲ್ಲ ಇವತ್ತಿಗೆ ಎಂಡಾಗೋ ಥರ ಅನಿಸ್ತಿದೆ ಕಣೋ. ತಗ್ಲಾಕೋತೀನಿ ಅಂತ ಭಯ ಆಗ್ತಿದೆ. ಒಂದು ವೇಳೆ ದಿವ್ಯಂಗೆ ನಿಜ ವಿಷಯ ಗೊತ್ತಾದರೆ ಅಷ್ಟೇ. ಗೊತ್ತಾದ್ರೆ ಕೇಲ್ ಕತಮ್ ನಾಟಕ ಬಂತು. ಲೋ, ಮೊದಲೇ ಹೆದರ್ಕೊಂಡಿದ್ದೀನಿ. ಹಿಂಗೇಳಿ ಇನ್ನೂ ಹೆದರ್ಸ್ಬೇಡ ಕಣೋ. ಏನು ಮಾಡೋದು ಅಂತ ಐಡಿಯಾ ಕೊಡು. ಹೆಂಗಾದ್ರೂ ಮಾಡಿ ನಾನು ಇದರಿಂದ ಕಾಪಾಡೋ. ಅವಕ್ಕೆಲ್ಲ ಏನಾದರೂ ಯೋಚನೆ ಮಾಡೋಣ ಬಿಡು. ಅಷ್ಟೊಂದು ಯೋಚನೆ ಮಾಡ್ತಾ ಕೂರಕ್ಕೆ ನಮಗೆ ಟೈಮ್ ಇಲ್ಲ ಬಿಡು. ಅದು ಕರೆಕ್ಟೇ. ಈಗ ಒಂದು ಕೆಲಸ ಮಾಡ್ಬೋದು. ದಿವ್ಯ ಅದಕ್ಕೆನಾ ಇಲ್ಲಿಂದ ಹೆಂಗಾದ್ರೂ ಮಾಡಿ ಹಳ್ಳಿಗೆ ಶಿಫ್ಟ್ ಮಾಡು. ಅಲ್ಲಿ ಆಟ ಗೀಟ ಏನು ನಡೆಯೋಕ್ಕಿಲ್ಲ. ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾಳೆ. ಲೋ, ನಾನು ಹಳ್ಳಿಗೆ ಕರ್ಕೊಂಡೋಗೋ ಪ್ಲಾನೇ ಕಣೋ ಮಾಡಿದ್ದು. ಏನೇ ಮಾಡಿದ್ರು ಅವಳು ಮಾತ್ರ ನಮ್ಮ ಹಳ್ಳಿಗೆ ಬರಲ್ವಂತೆ. ನಾನು ಎಲ್ಲ ಥರನೂ ಹೇಳಿ ನೋಡಿದೆ. ಅವಳು ನಮ್ಮ ಅಪ್ಪನ್ನೇ ನೋಡ್ಬೇಕಂತೆ, ಅದೊಂದನ್ನೇ ಹೇಳ್ತಾ ಇದ್ದಾಳೆ ಅವಳು. ಅಯ್ಯಯ್ಯೋ, ಇದೊಳ್ಳೆ ಪಜಿತಿ ಆಯ್ತಲ್ಲ. ಬಾಬಯ್ಯ, ಒಂದು ಐಡಿಯಾ. ಏನೋ ಅದು? ಸತ್ಯ, ನಿಂಗೆ ಸ್ವಲ್ಪನೂ ಕೇರೆ ಅಲ್ವಾ? ನಿನ್ನ ಬಗ್ಗೆ ನೀನು ಯೋಚನೆ ಮಾಡಲ್ವಾ? ನೋಡು, ಎಷ್ಟು ದೊಡ್ಡ ಗಾಯ ಮಾಡ್ಕೊಂಡಿದ್ಯಾ. ಲೈಫಲ್ಲಿ ರಿಸ್ಕ್ ತೊಗೊಬೇಕು ನಿಜ, ಆದರೆ ಈ ಲೆವೆಲ್ಗ ನನಗಾಗಿದ್ದಕ್ಕೆ ಇಷ್ಟರಲ್ಲೇ ಮುಗ್ದೋಯ್ತು. ಒಂದು ವೇಳೆ ಅತ್ತೆಗೇನಾದರೂ ಆಗಿದ್ರೆ? ನನ್ನ ದೇಹಕ್ಕಾದ್ರೆ ನೋವನ್ನು ತಡ್ಕೊಳ್ಳೋ ಶಕ್ತಿ ಇದೆ. ಆದ್ರೆ ಅತ್ತೆಗೆ ಹಾಗಲ್ಲ. ಅವ್ರಿಗೆ ವಯಸ್ಸಾಗಿದೆ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಲ್ವಾ?
ಅಮ್ಮನ ಬಗ್ಗೆ ಎಷ್ಟು ಕೇರ್ ಇದೆ ಇವಳಿಗೆ. ನನಗೇನಾದರೂ ಆದರೆ ಪರವಾಗಿಲ್ಲ ಅಮೂಲ್ ಬೇಬಿ, ಆದರೆ ಅತ್ತೆಗೇನೂ ಆಗಬಾರ್ದು. ಸತ್ಯನ್ಗೆ ದೇವ್ರ ಹೃದಯ ಕೊಟ್ಟಿದ್ದಾನೆ, ಆದರೆ ಮೆದುಳನ್ನ ಕೊಡೋದೇ ಮರ್ತೋಗಿದ್ದಾನೆ. ಎಲ್ಲರೂ ಎಷ್ಟು ಪ್ರೀತಿ ಮಾಡ್ತಾಳೆ, ಪ್ರೀತಿ ಮಾಡೋರಿಗೋಸ್ಕರ ಏನು ಬೇಕಾದರೂ ಮಾಡ್ತಾಳೆ. ನನಗೆ ನಿನ್ನ ಹತ್ರ ಇಷ್ಟ ಆಗೋ ಕ್ವಾಲಿಟಿನೇ ಇದು. ಹಲೋ, ಏನು ಯೋಚನೆ ಮಾಡ್ತಿದ್ಯಾ? ಥ್ಯಾಂಕ್ಸ್ ಸತ್ಯ, ನಿಜವಾಗ್ಲೂ ನೀನು ಅಮ್ಮನ್ನ ಸೇವ್ ಮಾಡಿದೆ. ಆದ್ರೆ ನಿನಗೆ ನನ್ನ ಮೇಲೆ ಕರುಣೆ ಇಲ್ಲ. ನಾನು ಅಷ್ಟು ಬೇಡ ಬೇಡ ಅಂತ ಬೇಡ್ಕೊಂಡ್ರು ಸಿಕ್ಕಿದೆ ಚಾನ್ಸು ಅಂತ ಇಂಜೆಕ್ಷನ್ ಕೊಡಿಸ್ದೆ. ಮತ್ತೆ ನಿನಗೆ ವಾಸಿ ಆಗೋದು ಬೇಡವಾ? ಇಂಜೆಕ್ಷನ್ ಕೊಟ್ಟಿದ್ರಿಂದ ಏನಾದರೂ ತಪ್ಪಾಯ್ತಾ? ಕೊಟ್ಟಿಲ್ಲ ಅಂದರೆ ಪ್ರಾಬ್ಲಮ್ ಆಗಿರೋದು. ಹಾಗೆ ಬಿಟ್ಟಿದ್ರು ಗಾಯ ವಾಸಿ ಆಗಿರೋದು. ಇನ್ನೊಂದು 4 ಮಾತ್ರೆ ಹೆಚ್ಚಿಗೆ ತಗೊಂಡಿದ್ರೆ ಸಾಕಾಗ್ತಿತ್ತು. ಇರ್ಲಿ ಇರ್ಲಿ, ನಾನು ಚಾನ್ಸ್ಗೋಸ್ಕರ ಕಾಯ್ತೀನಿ. ನಿನಗೂ ಇಂಜೆಕ್ಷನ್ ಚುಚ್ಚಿಸಿ ರಿವೆಂಜ್ ತೀರಿಸ್ಕೊಂಡಿಲ್ಲ ಅಂದ್ರೆ ನನ್ನ ಹೆಸರು ಸತ್ಯನೇ ಅಲ್ಲ. ಅಮ್ಮ ತಾಯಿ, ಸ್ವಲ್ಪ ಸೀರಿಯಸ್ ಆಗಿರ್ತೀಯಾ? ನಿನ್ನ ಆರೋಗ್ಯನೂ ಮುಖ್ಯನೇ. ನಿನ್ನ ತಲೆನ ತಗೊಂಡೋಗಿ ಬಂಡೆಗೆ ಚೆಚ್ಕೊಳ್ಳೋಷ್ಟು ಹುಮ್ಧೈರ್ಯ ನಿನಗೆ. ಅಂಥದ್ರಲ್ಲಿ ಒಂದು ಚಿಕ್ಕ ಇಂಜೆಕ್ಷನ್ಗೆ ಹೆದರ್ಕೋತಿಯಲ್ಲ. ನನ್ನ ಮೇಲೆ ಸುಮ್ಮನೆ ಎಗರಾಡೋದು ಬಿಟ್ಟು ಮೊದಲು ಹುಷಾರಾಗೋದು ನೋಡು. ಅಯ್ಯೋ ಸಾಕು ಸುಮ್ನಿರಯ್ಯ, ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡು ಬೈತ್ಯಾ? ಮೊದಲೇ ಗಾಯ ಆಗಿ ನೋವ್ತಾ ಇದೆ, ಅದ್ರ ಮೇಲೆ ನೀನು ಬೈದು ಮನ್ಸಿಗೆ ನೋವು ಮಾಡಬೇಡ. ಮನ್ಸಿಗೆ ಯಾರು ಔಷಧಿ ಕೊಡ್ತಾರೆ? ನಾನು ಐ ಆಮ್ ಸಾರಿ ಸತ್ಯ, ಇನ್ನು ಯಾವತ್ತೂ ನಿನಗೆ ಬೈಯಲ್ಲ. ಅದು ನಿನಗೆ ನೋವಾಯಿತು ಅಂತ ಕೋಪದಲ್ಲಿ ಬೈದೆ, ಆದರೆ ನಿನಗೆ ಬೈತಿದ್ದಲ್ಲ. ಏಯ್, ಏನು ಹಾಗೆ ನೋಡ್ತಾ ಇದೆಯಾ? ಮೊದಲು ಟೈಮ್ಗೆ ಮೆಡಿಸಿನ್ ತಗೋ, ಬೇಗ ಹುಷಾರಾಗುತ್ತೆ ನೋಡು. ಇಲ್ಲ ಅಂದ್ರೆ ನನ್ನ ಜೊತೆ ಫೈಟ್ ಮಾಡೋಕ್ಕೆ ಶಕ್ತಿ ಆದರೂ ಹೇಗೆ ಬರುತ್ತೆ? ಬೈ ದ ವೇ, ಇನ್ನೊಂದು ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನು ಹಚ್ಚಿ ನೀಟಾಗಿ ಬ್ಯಾಂಡೇಜ್ ಮಾಡಿಬಿಡ್ತೀನಿ. ಕೈ ಕೊಡು. ನೋವಾಗ್ತಿಲ್ಲ ತಾನೆ? ಸತ್ಯ, ನೀನು ಯಾವುದಕ್ಕೂ ಟೆನ್ಷನ್ ಮಾಡ್ಕೊಬೇಡ. ನಿನ್ಗೆ ಏನೇ ಕೆಲಸ ಇದ್ರೂ ನನ್ನ ಕರಿ. ಯಾವ ಕೆಲಸನೂ ಒಬ್ಬಳೇ ಮಾಡೋಕ್ಕೆ ಹೋಗ್ಬೇಡ. ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು. ನೋವಾಗ್ತಾ ಇಲ್ಲ ತಾನೆ?